ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲಿ ಭಾರ್ಗವಿ ನಿಜಕ್ಕೂ ಕಣ್ಣೀರು ಹಾಕ್ತಿದ್ದಾರೆ. ಬಿಕಾಸ್ ತನ್ನ ಮಾವನನ್ನು ಬಿಡಿಸ್ಕೊಂಡು ಬರೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಹಾಗಂದು ಮಾತ್ರಕ್ಕೆ ಇನ್ನೂ ಕೂಡ ಸೋಲನ್ನು ಒಪ್ಕೊಂಡಿಲ್ಲ ಭಾರ್ಗವಿ. ಇದರ ನಡುವೆ ಅರ್ಜುನ್ ಕೂಡ ಬಿಡುಗಡೆಯಾಗಿ ಮನೆಗೆ ಬರ್ತಾರೆ. ಅರ್ಜುನನ್ನು ನೋಡ್ತಿದ್ದಾಗೆ ಮನೆಯವ್ರಿಗೆಲ್ರಿಗೂ ಕೂಡ ಖುಷಿ ಆಗುತ್ತೆ. ಇದರ ನಡುವೆ ಕೋರ್ಟ್ಗೆ ಹೋಗೋದಕ್ಕೂ ಮುನ್ನ ಅರ್ಜುನ್ ಮತ್ತು ಭಾರ್ಗವಿಯ ಕೈ ಹಿಡಿದಂಥ ಜಿ.ಪಿ. ಪಾಟೀಲ್ ಅವರು, ನಿಮ್ಮನ್ನು ನಂಬಿ ನನ್ನ ಇಡೀ ಕುಟುಂಬವನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ನಿರ್ಮಲಾನ ಅಮ್ಮನ್ನ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಜಿ.ಪಿ. ತಿಳಿಸ್ತಾರೆ. ಇಲ್ಲಿ ಅರ್ಜುನ್ಗೆ ನಿಜಕ್ಕೂ ನೋವಾಗ್ತದೆ. ತನ್ನ ತಂದೆಯನ್ನ ಜೈಲಿಂದ ಬಿಡಿಸೋಕ್ಕಾಗಿಲ್ವಲ್ಲ, ಮತ್ತೆ ನನ್ನ ತಂದೆ ಮಾಡಿದ ತಪ್ಪಿಗೆ ಜೈಲಿಗೆ ಹೋಗ್ತಿದಾರಲ್ಲ, ಏನು ಮಾಡೋದು ಅಂತ ಹೇಳಿ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಕ್ಷಣಕ್ಕೂ ಕೂಡ ತನ್ನ ವಿಶ್ವಾಸವನ್ನು ಬಿಡ್ತಿಲ್ಲ. ಖಂಡಿತ ಮಾವನನ್ನು ನಾನು ಬಿಡಿಸ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾಳೆ. ಅದೇ ಒಂದು ವಿಶ್ವಾಸದ ಜೊತೆಗೇನೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಳೆ. ಅಲ್ಲಿ ಆಲ್ರೆಡಿ ಜಿ.ಪಿ. ಗಂಗಾ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಜೊತೆಗೆ ಭಾರ್ಗವಿ ಕೂಡ ಗಾಯತ್ರಿ ದೇವಿಯ ಕಾಲಿಟ್ಕೊಂಡು ಕ್ಷಮೆ ಕೇಳಬೇಕಾಗಿದೆ ಕೋರ್ಟ್ನಲ್ಲಿ. ಇಲ್ಲಿ ಗಾಯತ್ರಿ ದೇವಿ ಭಾರ್ಗವಿ ನನ್ನ ಕಾಲಿಟ್ಕೋತಾಳೆ ಅಂತ ಹೇಳಿ ಕಾಯ್ತಾ ಕೋರ್ಟ್ಗೆ ತುಂಬ ಖುಷಿಯಿಂದ ಬಂದಿದ್ದಾರೆ. ಇವತ್ತು ಗಂಗಾ ಅನ್ನೋ ಹೆಸರಿಗೆ ನಿಜಕ್ಕೂ ಕೂಡ ಜೆ.ಪಿ.ನೇ ಅದಕ್ಕೆ ಬ್ರ್ಯಾಂಡ್ ಆಗ್ತಾನೆ. ಖಂಡಿತ ಅದರಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಪ್ರೂವ್ ಆಗುತ್ತೆ, ನಾನು ಸೇಫ್ ಅಂತ ಹೇಳಿ ಗಾಯತ್ರಿ ದೇವಿ ಫುಲ್ ಖುಷಿ ಆಗಿದ್ದಾರೆ. ಆದರೆ ಎಲ್ಲವೂ ಕೂಡ ಉಲ್ಟಾ ಹೊಡಿತದೆ. ಪ್ರಾರಂಭದಲ್ಲಿ ಜೆ.ಪಿ. ಕೂಡ ಗಂಗಾ ಅಂತ ಹೇಳಿ ಒಪ್ಕೊಂಡು ಜಡ್ಜ್ ಮುಂದೆ ಕೂಡ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಅದರ ಜೊತೆಗೆ ಆ ಒಂದು ಡುಪ್ಲಿಕೇಟ್ ರೆಡ್ ಬುಕ್ಕನ್ನು ತೋರಿಸೋದ್ರ ಮುಖಾಂತರ ಜೆ.ಪಿ.ನೇ ಗಂಗಾ ಅಂತ ಹೇಳಿ ಆರ್ಕೆ ಕೂಡ ಪ್ರೂವ್ ಮಾಡ್ತಾರೆ. ಬಟ್ ಇದೆಲ್ಲದಕ್ಕೂ ಕೂಡ ಮೀರಿ ಬೇರೊಂದು ತಿರುವೆ ತಗೊಂಡ್ಬಿಡತ್ತೆ. ಭಾರ್ಗವಿ ನಿಜಕ್ಕೂ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಡೋದ್ರ ಮುಖಾಂತರ ಗಾಯತ್ರಿ ದೇವಿಯ ಕೈಗೆ ಕೋಳ ಹಾಕಿಸೋದಕ್ಕೆ ಸಿದ್ಧವಾಗಿದ್ದಾಳೆ. ಇದರ ಜೊತೆಗೆ ರವೀಂದ್ರ ಭಟ್ಕಳ್ ಅವರ ಎಂಟ್ರಿ ಕೂಡ ಹಾಕೋದ್ರ ಮುಖಾಂತರ ಗಾಯತ್ರಿ ದೇವಿಗೆ ಚಟ್ಟ ಫಿಕ್ಸ್ ಆಗತ್ತಾ. ಆ ಒಂದು ಡುಪ್ಲಿಕೇಟ್ ರೆಡ್ ಬುಕ್ಕಿನ ಮುಂದೆ ಒರಿಜಿನಲ್ ರೆಡ್ ಬುಕ್ ಕೂಡ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಗೆ ಗುಡ್ ನೈಟ್ ತರ ಏನಾಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.